ಹಾಯ್ ಎವ್ರಿವನ್, ಹ್ಯಾಪಿ ಸಂಕ್ರಾಂತಿ. ಇವತ್ತಿನ ಒಂದು ಮಿನಿ ವ್ಲಾಗಲ್ಲಿ ಇವತ್ತು ಸಂಕ್ರಾಂತಿ ಹಬ್ಬದ ವಿಶೇಷತೆ ಹಾಗೂ ನಾವು ಏನೇನೆಲ್ಲ ಮಾಡಿದ್ವಿ ಅಂದ್ಬಿಟ್ಟು ಇದೊಂದು ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ಹಾಗೆ ಶೇಂಗಾ ಬೇಯಿಸ್ಕೊಂಡ್ವಿ. ಹಾಗೆ ನೈಟು ಬಾದಾಮ್ ಪುರಿನ ಮಾಡಿಟ್ವಿ. ಮಾರ್ನಿಂಗ್ ಎದ್ಬಿಟ್ಟು ಮಾಡೋಕ್ಕಾಗಬಲ್ಬಿಟ್ಟು ನೈಟೇ ಪ್ರಿಪೇರ್ ಮಾಡಿದ್ವಿ. ಹಾಗೆ ಇದನ್ನು ಹೇಗೆ ಮಾಡಿದ್ವಿ ಅಂದ್ಬಿಟ್ಟು ಲಾಸ್ಟ್ ಒಂದು ವಿಡಿಯೋದಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನಿನ್ನೆ ವಿಡಿಯೋದಲ್ಲಿ ನಾನು ಇದನ್ನು ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಬೇಗ ಸ್ನಾನ ಮಾಡಿಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಅಷ್ಟರೊಳಗೆ ಮಕ್ಕಳೆಲ್ಲ ಎದ್ಬಿಟ್ರು. ಅವ್ರಿಗೂ ಕೂಡ ಎಣ್ಣೆ ಸ್ನಾನ ಮಾಡ್ಸೋಕ್ಕೆ ರೆಡಿ ಮಾಡಿಬಿಟ್ಟು ಇಬ್ರಿಗೂ ಎಣ್ಣೆ ಸ್ನಾನನ ಇಬ್ರಿಗೂ ಎಣ್ಣೆ ಮಸಾಜನ್ನ ಮಾಡಿಕೊಂಡು, ಹಾಗೆ ಈಗ ಒಂದು ಕೊರಿಯರ್ ಕೂಡ ಬಂತು. ಅದೇನು ಕೊರಿಯರ್ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಹಾಗೆ ನನಗೆ ನಿಜವಾಗ್ಲೂ ಆ ಕೊರಿಯರ್ನ ನೋಡಿ ತುಂಬ ಖುಷಿ ಆಗ್ತಾಯಿದೆ. ನನ್ನ ಮಗಳಿಗೆ ಕೊರಿಯರ್ ಬಂದಿದ್ದದು, ಅದೇನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಅವಳು ಎಷ್ಟು ಖುಷಿಯಾಗಿದ್ದಾಳೆ. ಎಣ್ಣೆ ಮಸಾಜ್ ಮಾಡುವಾಗ ಹ್ಯಾಪಿಯಾಗಿರ್ತಾಳೆ. ಈ ಥರ ಎಣ್ಣೆನ ಹಚ್ಚಿಸ್ಕೊಂಡು ನೆಕ್ಸ್ಟ್ ಇಬ್ರಿಗೂ ಬಾತ್ನ ಮಾಡಿಸಿ ಆಮೇಲೆ ಫಲ ಎರೆ ಶಾಸ್ತ್ರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ಎಲ್ಲ ಬೇಗ ಮಾಡಿಸ್ಬಿಟ್ಟು, ಇವಳು ಎಚ್ಚರ ಇದ್ದರೆ ನಮಗೆ ಕೆಲಸ ಮಾಡೋಕ್ಕೆ ಬಿಡಲ್ಲ. ಹಾಗಾಗಿ ಇವಾಗ ಎಣ್ಣೆ ಮಸಾಜ್ ಮಾಡಿಬಿಟ್ಟು ಅವಳನ್ನ ನೀರು ಹಾಕ್ಬಿಟ್ಟು ಮಲಗಿಸ್ಬಿಟ್ರೆ ಆಮೇಲೆ ನಾವೆಲ್ಲ ಕೆಲಸ ಮಾಡ್ಕೊಬೋದ್ಬಿಟ್ಟು ಅಂದ್ಬಿಟ್ಟು ಇಬ್ರಿಗೂ ಎಣ್ಣೆ ಮಸಾಜ್ ಮಾಡಿದ್ವಿ. ಅವಳಿಗೆ ಎಣ್ಣೆ ಮಸಾಜ್ ಮಾಡಿ ಇವಾಗ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಸ್ನಾನ ಮಾಡಿಸಿ ಅವಳನ್ನ ಮಲಗಿಸಿದ್ರೆ ಆಮೇಲೆ ನಾವು ಫಲ ಎರೆ ಶಾಸ್ತ್ರಕ್ಕೆ ರೆಡಿ ಮಾಡ್ಕೊಳ್ಸೋಳೆ. ಅವಳು ನಿದ್ದೆ ಆಗುತ್ತೆ. ಅವಾಗ ಹ್ಯಾಪಿಯಾಗಿ ಶಾಸ್ತ್ರ ಕೂಡ ಮಾಡಿಸ್ಕೋತಾಳೆ. ಅವರಿಬ್ಬರು ಬಾತಾದಮೇಲೆ ಸ್ವಲ್ಪ ಹಾಗೆ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ಹೇರ್ ಕೇರ್ ಅಂದರೆ ಸ್ವಲ್ಪ ಹೇರ್ನ ಡ್ರೈ ಮಾಡಿಕೊಂಡು ಅದಕ್ಕೆ ಸಿರಮ್ ಅಪ್ಲೈ ಮಾಡಿದೆ. ಅಷ್ಟರೊಳಗೆ ಒಂದು ಕೊರಿಯರ್ ಕೂಡ ಬಂತು. ಇದು ಏನು ಕೊರಿಯರ್ ಅಂತಂದರೆ ನಮ್ಮಮ್ಮ ಊರಿಂದ ಕಳಿಸಿರೋ ಕೊರಿಯರು. ನಮ್ಮಮ್ಮ ಮೊಮ್ಮಗಳಿಗೋಸ್ಕರ ಒಂದು ಡ್ರೆಸ್ನ ರೆಡಿ ಮಾಡಿಬಿಟ್ಟು ಅವರು ಕೊರಿಯರ್ ಮಾಡಿದ್ದಾರೆ. ಆ ಕೊರಿಯರ್ ಕೂಡ ಬಂತು. ಇದು ನೋಡಿ ನನಗಂತೂ ಸಿಕ್ಕಾಬಿಟ್ಟೆ ಖುಷಿ ಆಯಿತು. ಯಾವ ಥರ ಡ್ರೆಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಅವ್ರ ಮಾವ ಕೊರಿಯರ್ ಮಾಡಿದ್ದಾನೆ, ನಮ್ಮ ಮಮ್ಮಿ ಹೊಲಿದ್ಬಿಟ್ಟು ಕಳಿಸಿದೆ. ಹಾಕ್ಕೊಡೋ ಡ್ರೆಸ್ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಈ ಥರ ರೇಷ್ಮೆ ಲಂಗ ಆದರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೋತಾ ಇದ್ದೆ. ಅಷ್ಟರೊಳಗೆ ನಮ್ಮಮ್ಮ ಈ ಥರ ಹೊಲಿದ್ಬಿಟ್ಟು ಅದ್ರ ಜೊತೆ ಗುಲಾಬಿ ಕೂಡ ಹೊಲಿದ್ಬಿಟ್ಟು ಕಳಿಸಿದ್ದಾರೆ. ಸೇಮ್ ಅದರಲ್ಲಿ ತುಂಬ ಚೆನ್ನಾಗಿದೆ. ಬಳೆ ಕೂಡ ಸೇಮ್ ಮ್ಯಾಚ್ ಆಗೋ ಥರನೇ ನನ್ನ ಹತ್ರ ಕೂಡ ಅದೇ ಥರ ಬಳೆ ಕೂಡ ಇತ್ತು. ಅವಳಿಗೆ ಅವಳು ಮಲಗಿ ಎದ್ದಾಯ್ತು. ಇವಾಗ ಎದ್ದಾಯಿತು. ಮಾಯಿಶ್ಚರೈಸರ್ನ ಹಚ್ಬಿಟ್ಟು ಅವಳಿಗೆ ಇವಾಗ ಡ್ರೆಸ್ ಹಾಕ್ಬಿಟ್ಟು ಬಳೆ ಹಾಕ್ಬಿಟ್ಟು ರೆಡಿ ಮಾಡಿಕೊಂಡು ಅಷ್ಟರಲ್ಲಿ ಅವಳಿಗೆ ಇವಾಗ ಶಾಸ್ತ್ರ ಮಾಡೋಕ್ಕೆ ರೆಡಿ ಮಾಡ್ತಿದ್ದೀವಿ. ಮಕ್ಕಳು ಇಟ್ಕೊಂಡು ಕೆಲಸ ಮಾಡೋದು ಸ್ವಲ್ಪ ಕಷ್ಟ. ಅವ್ರು ಮಲಗಿದಾಗಲೇ ಕೆಲಸ ಮಾಡ್ಕೋಬೇಕು. ಆಲ್ಮೋಸ್ಟ್ ಅಲ್ಲಿ ಇವಾಗೆಲ್ಲ ಕೆಲಸ ಮುಗಿದಿದೆ. ಸೊ ಇವಾಗ ಅವಳಿಗೆ ರೆಡಿ ಮಾಡಿಬಿಟ್ಟು ಶಾಸ್ತ್ರನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ನನ್ನ ಮಗನಿಗೆ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಅವಳು ಕಿರಿಕಿರಿ ಮಾಡ್ತಾಳೆ ಬಿಟ್ಟು ಫಸ್ಟ್ ಅವಳಿಗೆ ಮಾಡಿ ಆಮೇಲೆ ಇವನಿಗೆ ಮಾಡಿ. ಇನ್ನು ಯಾರ್ಯಾರು ನಿಮ್ಮ ಮಕ್ಕಳಿಗೆ ಏನೂ ಶಾಸ್ತ್ರ ಮಾಡಿಲ್ಲ, ಸಂಜೆವರೆಗೂ ಟೈಮ್ ಇರುತ್ತೆ, ಆರಾಮಾಗಿ ಮಾಡ್ಬೋದು. ಈ ಥರ ಮಾಡೋದ್ರಿಂದ ದೃಷ್ಟಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾರೆ. ಹಾಗಾಗಿ ನಾನಿಬ್ಬರು ಮಕ್ಕಳಿಗೂ ದೃಷ್ಟಿ ಹೋಗಲಿ ಅಂತ ಹೇಳ್ಬಿಟ್ಟು ಈ ಶಾಸ್ತ್ರನ ಮಾಡಿದ್ದೀನಿ. ಮುಂಚೆದು ಹಿರಿಯರೆಲ್ಲ ಈ ಥರ ಎಲ್ಲ ಮಾಡಿರೋದು ಮಕ್ಕಳಿಗೆ ದೃಷ್ಟಿ ಹೋಗಲಿ ಅಂತ ಹೇಳ್ಬಿಟ್ಟು ಮಾಡಿರೋದಂತೆ. ಸೊ ನನಗೂ ಗೊತ್ತಿರಲಿಲ್ಲ, ಇವಾಗ ಗೊತ್ತು. ಹಾಗಾಗಿ ನನ್ನ ಮಕ್ಕಳಿಗೂ ದೃಷ್ಟಿ ತೆಗೆಯೋ ಉದ್ದೇಶದಿಂದ ಈ ಒಂದು ಶಾಸ್ತ್ರನ ನಾನು ಮಾಡಿದೆ. ಹಿಂದೆ ಮುಂದೆ ಆಗಿದೆ. ಫಸ್ಟ್ ಇದಕ್ಕೆಲ್ಲ ಹೇಗೆ ರೆಡಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹಾಕಿದ್ದು. ಯಾವುದಾದ್ರೂ ಒಂದು ಮ್ಯಾಟ್ನ ಹಾಕ್ಬಿಟ್ಟು ಆ ಮ್ಯಾಟ್ ಮೇಲೆ ಅಥವಾ ಮಣೆ ಮೇಲೆ ಅಕ್ಕಿನ ಹಾಕ್ಬಿಟ್ಟು ಮಗುನ ಕೂರಿಸ್ಬೇಕು. ಅದಾದಮೇಲೆ ನಿಮಗೇನು ಸಕ್ಕರೆ, ಗೊಂಬೆ ಸಕ್ಕರೆ ಬರುತ್ತಲ್ವ, ಆ ಸಕ್ಕರೆ, ಹಾಗೆ ಎಳ್ಳು, ಬೆಲ್ಲ, ಹಾಗೆ ಫಲ, ಹಾಗೆ ಅರಿಶಿನ, ಕುಂಕುಮ, ಹಾಗೆ ಕಬ್ಬು, ಹಾಗೆ 2 ದೀಪ, ಇದನ್ನು ಇಟ್ಬಿಟ್ಟು ಈ ಶಾಸ್ತ್ರನ ಮಾಡಬೇಕು. ನನ್ನ ಮಗಳಿಗೂ ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಈ ಶಾಸ್ತ್ರ ಮಾಡೋದ್ರಿಂದ ದೃಷ್ಟಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಾಗಿ ಈ ಶಾಸ್ತ್ರನ ಮಾಡ್ತಾಯಿದ್ದೀವಿ. ಸೇರು ಪಾವು ಅಂತ ಇರುತ್ತಲ್ವ, ಅದ್ಯಾವುದು ಇಲ್ಲ ಅಂತಂದರೆ ಚೊಂಬಲ್ಲೇ ಮಾಡ್ಬೋದಂತೆ. ಸೊ ನಮ್ಮ ಮನೇಲಿ ಅದೆಲ್ಲ ಇಲ್ಲ. ಅದಕ್ಕೆ ಚೊಂಬು ತೊಗೊಂಡು ಅದರಲ್ಲಿ ನಾವು ತೊಗೊಂಡಿರೋ ಅಂಥದ್ದು ಎಳ್ಳು, ಬೆಲ್ಲ, ಹಾಗೆ ಅಲ್ಲಿರೋ ಫಲ ಅದೆಲ್ಲ ಹಾಕ್ಕೊಂಡು ಕ್ಲಾಕ್ ವೈಸು, ಆಂಟಿ ಕ್ಲಾಕ್ ವೈಸು, ಹಾಗೆ ಮೇಲೆ ಕೆಳಗೆ 3 ಸಾರಿ ದೃಷ್ಟಿ ತೆಗೆದು ತಲೆ ಮೇಲಿಂದ ಸುರಿದು ಆಮೇಲೆ ಆರತಿ ಮಾಡಿದರೆ ಮಗುವಿಗೆ ದೃಷ್ಟಿ ಎಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ದೃಷ್ಟಿನ ತೆಗೆದಿದ್ದಾಯಿತು. ಸೊ ಇವತ್ತಿನ ಒಂದು ಇಷ್ಟು ಡೇ ಅಲ್ಲಿ ಇದೆಲ್ಲ ಮುಗೀತು. ಹಾಗೆ ಇನ್ನು ಯಾರು ಇನ್ನು ಮಕ್ಕಳಿಗೆ ಮಾಡಿಲ್ಲ, ಸೊ ಇದನ್ನು ಮಾಡ್ಕೊಳ್ಳಿ.
ಹಾಗೆ ಮಕ್ಕಳಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಒಂದು ಈ ಲಾಗ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ.